ಹಾಯ್, ನಾನು ನಿಮ್ಮ ಜಿ ಡಿ ಲೈಫ್ ಸ್ಟೈಲ್ ಟರ್ನರ್ ಸ್ಪೆಷಲಿಸ್ಟ್. ಇವತ್ತೊಂದು ಸ್ಟೋರಿ ಶೇರ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಸ್ಟೋರಿ? ಸೊ ಹೀಲಿಂಗ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ನಾನು ಇವತ್ತು ಟ್ರಾವೆಲ್ ಮಾಡ್ತಾಯಿದ್ದೆ. ಅವತ್ತು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಟಿಕೆಟ್ ತೊಗೊಂಡವಾಗ ಕಾಸ್ಟ್ ಆಫ್ ದ ಟಿಕೆಟ್ ವಾಸ್ 23 ರೂಪೀಸ್. ಅವ್ರು ನನಗೆ ₹3 ಚೇಂಜ್ ಕೇಳಿದ್ರು. ನನ್ನ ಕಡೆ ₹3 ಇರಲಿಲ್ಲ. ಸೊ ₹5 ಕೊಟ್ಟೆ. ಸೊ 105 ರೂಪೀಸ್ ಕೊಟ್ಟೆ. ಸೊ ಅವ್ರು ನನಗೆ ರಿಟರ್ನ್ ಚೇಂಜ್ ಕರೆಕ್ಟಾಗಿ ಕೊಟ್ಟಿದ್ರು. ರಿಟರ್ನ್ ಕರೆಕ್ಟಾಗಿ ಕೊಟ್ಟಿದ್ರು. ಬಟ್ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ತಪ್ಪು ಮಾಡಿ ಅವ್ರಿಗೆ ಏನು ಹೇಳಿದೆ, ಇನ್ನೂ ₹5 ಕೊಡಬೇಕಲ್ಲ ಅನ್ನೋ ಮಾತಂದೆ. ಅವಾಗೇನು ಅವ್ರು ಹೇಳಿದ್ರು, ಸರ್ ಅದು ಬೀಳಬಾರ್ದು ಅಂತೇಳಿ ಕರೆಕ್ಟಾಗಿ ಕೊಟ್ಟೀನಿ ಅಂತಂದು. ಸೊ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದೆ, ಅವ್ರು ಕೊಟ್ಟಿದ್ದು ಕರೆಕ್ಟ್ ಇತ್ತು. ಸೊ ಅವಾಗೇನು ಅನ್ನಿಸ್ತು, ಸುಳ್ಳನ್ನು ಅವ್ರು ತಪ್ಪು ಕ್ಯಾಲ್ಕುಲೇಟ್ ಮಾಡಿ ನಾನು ಕಡಿಮೆ ಕೊಟ್ಟರು ಅಂಥೇಳಿ ನಾನು ಹೇಳಿದ್ದಲ್ಲ ಅಂಥೇಳಿ ನನಗೆ ಭಾಳ ಫೀಲ್ ಆದ ತಕ್ಷಣ ಏನಾಯಿತು, ಮನಸ್ಸಿಗೆ ನಾನು ನೆಗೆಟಿವ್ ಆಗಿ ಅಯ್ಯೋ ನಾ ಅವ್ರಿಗೆ ಅನ್ಬಾರ್ದಾಗಿತ್ತು ಅನ್ನುವಂಥ ಭಾವನೆ ಬಂತು. ಸೊ ಅದನ್ನ ಎಕ್ಸೆಪ್ಟ್ ಮಾಡಿದೆ ನಾನು. ಅದನ್ನು ಅರ್ಲಿಯರ್ ಏನು ಮಾಡ್ತಿದ್ವಿ, ಆ ಫೀಲಿಂಗ್ ಬಂದಾಗ ಐ ವಾಸ್ ನಾಟ್ ಎಕ್ಸೆಪ್ಟಿಂಗ್. ನನಗೇನು ಅನ್ನಿಸ್ತಿತ್ತು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ನಾ ಅವ್ರಿಗೆ ಹಂಗೆ ಅನ್ಬಾರ್ದಾಗಿತ್ತು, ಸುಳ್ಳು ಕರೆಕ್ಟ್ ಕೊಟ್ಟಿದ್ರು, ಯಾಕೆ ಅನ್ಬೇಕಾಗಿತ್ತು ಅನ್ನೋದು ಫೀಲಿಂಗ್ ಬರ್ತಿತ್ತು. ಇವತ್ತು ಎಕ್ಸೆಪ್ಟ್ ಮಾಡಿದೆ. ಓಕೆ, ಐ ಮೇಡ್ ಮಿಸ್ಟೇಕ್, ಫೈನ್, ನೋ ಪ್ರಾಬ್ಲಮ್, ಐ ಎಕ್ಸೆಪ್ಟ್ ಇಟ್. ಸೊ ಅದನ್ನ ಎಕ್ಸೆಪ್ಟ್ ಮಾಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಕಂಫರ್ಟೇಬಲ್. ಸೊ ಹೀಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನಾನು ತಪ್ಪು ಮಾಡಿದವಾಗ ಅದು ತಪ್ಪು ಅನ್ನೋದಕ್ಕಿಂತ ಆ ತಪ್ಪನ್ನು ನಾನು ಎಕ್ಸೆಪ್ಟ್ ಮಾಡಿದಾಗ ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ಹೀಲ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.